ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಜಸ್ಟಿನ್ ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ IPL 2025 ಆಕ್ಷನ್ ರಿಟೆನ್ಷನ್ ಪ್ರೋಸೆಸ್ ರಿಲೇಟೆಡ್ ಪಾಲಿಸಿ ಇನ್ನ ಅಫಿಷಿಯಲಿ ಈಚೆ ಕಡೆ ಬಂದಿಲ್ಲ ಬಟ್ ಸ್ಟ್ರಾಂಗ್ ರಿಪೋರ್ಟ್ಸ್ ಗಳಂತೂ ಬರ್ತಾ ಇದೆ ನಿನ್ನೆ ರಾತ್ರಿ ಒಂದು ಅಪ್ಡೇಟ್ ಬಂತು ಇಟ್ಸ್ ರಿಲೇಟೆಡ್ ರಿಟೆನ್ಷನ್ ಎಷ್ಟು ಜನ ರಿಟರ್ನ್ ಆಗ್ಬೋದು ಅನ್ನೋ ವಿಚಾರದ ಬಗ್ಗೆ ವಿಡಿಯೋ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ ಜೊತೆಗೆ RTM ಕಾರ್ಡ್ ರಿಲೇಟೆಡ್ ಕೂಡ ಅಪ್ಡೇಟ್ ಬಂದಿತ್ತು RTM ಕಾರ್ಡ್ ಇರುತ್ತೆ ಬಟ್ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ ಅಂತ ಅಪ್ಡೇಟು ನಿನ್ನೆ ರಾತ್ರಿ ಬಂದಿತ್ತು ಬಟ್ ಇವಾಗ ಬರ್ತಿದೆ ಮಗ ಅಪ್ಡೇಟು RTM ಕಾರ್ಡ್ಗಳು ಇರೋದಿಲ್ಲ ಅಂತ ಅಪ್ಡೇಟು ಬರ್ತಿದೆ ಇಟ್ಸ್ ಓನ್ಲಿ ರಿಟೆನ್ಷನ್ 5 ರಿಟೆನ್ಷನ್ ಅಂದ್ರೆ 5 ರಿಟೆನ್ಷನ್ ಅಷ್ಟೇ RTM ಕಾರ್ಡ್ನ ಯೂಸ್ ಮಾಡಂಗಿಲ್ಲ ಈ ಆಪ್ಷನ್ ಅಲ್ಲಿ ಅನ್ನೋ ತರ ಅಪ್ಡೇಟು ಬರ್ತಿದೆ ಬಟ್ ಅಫಿಷಿಯಲ್ ಕನ್ಫರ್ಮೇಶನ್ ಇನ್ನ BCCI ಗ್ರಾಂಟ್ ಮಾಡಿಲ್ಲ ಪಾಲಿಸಿನ ಈಚೆ ಬಿಟ್ಟಿಲ್ಲ ಸೊ ಇದೇನು ಇವಾಗ ಈಚೆ ಕಡೆ ಬಂದಿದೆ ಇದೆಲ್ಲ ಸ್ಪೆಕ್ಯುಲೇಷನ್ಸ್ ಅನ್ನೋದಕ್ಕಿಂತ ಒಂದು ರೇಂಜಿಗೆ ಕ್ಲಾರಿಟಿ ಸಿಕ್ಕಿದೆ ಅನ್ನೋ ಥರನೇ ಅರ್ಥ 100% ಕ್ಲಾರಿಟಿ ಇದೇ ಇರುತ್ತೆ ಅನ್ನೋ ಥರ ಕೂಡ ಹೇಳೋದಕ್ಕಾಗೋದಿಲ್ಲ ನಾವು ಬಟ್ ಆದ್ರೂ ಸ್ಟ್ರಾಂಗ್ ರಿಪೋರ್ಟ್ಸ್ಗಳು ಬರ್ತಾ ಇದೆ 5 ರಿಟೆನ್ಷನ್ ಇರುತ್ತೆ ಅಂತ ಅದರಲ್ಲಿ 3+2 ರಿಟೆನ್ಷನ್ ನೋಡಿ 3+2 ರಿಟೆನ್ಷನ್ ಅಂತ ಬಂದಾಗ ಇವಾಗ RTM ಕಾರ್ಡ್ ಬೇರೆ ಇಲ್ಲ ಅನ್ನೋ ಥರ ಹೇಳ್ತಿದ್ದಾರೆ ಸೊ ಈ ಥರ ಆಯಿತು ಅಂತ ಅಂದಾಗ KKR ಅಂತ ಫ್ರಾಂಚೈಸಿಗೆ ಮುಂಬೈ ಇಂಡಿಯನ್ಸ್ ಅಂತ ಒಂದು ಕೋರ್ ಇಟ್ಕೊಂಡಿರೋ ಅಂತ ಫ್ರಾಂಚೈಸ್ಗೆ ಇವಾಗ ನೋಡಿ ಮುಂಬೈ ಇಂಡಿಯನ್ಸು 3 ಜನ ರಿಟರ್ನ್ ಮಾಡಬೇಕಾಗತ್ತೆ 3 ಜನ ಆದ್ಮೇಲೆ 4ನೇ ಇಂಡಿಯನ್ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಂಗೆ ನೋಡೋಕೆ ಇಲ್ಲಿ RTM ಕಾರ್ಡು ಇಲ್ಲ ಅಂತ ಅಂದಾಗ ಇಲ್ಲಿ ನೋಡಿ ಇವಾಗ ರೋಹಿತ್ ಶರ್ಮಾ ಜಸ್ಪ್ರೀತ್ ಬುಮ್ರಾ ಆಮೇಲೆ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಸೊ ಇವರು 4 ಜನ ಮೈನ್ ಕೋರ್ ಇವಾಗ ಇವ್ರು ರಿಟರ್ನ್ ಮಾಡ್ಕೊಳ್ಳೇಬೇಕು ಅಂತ ಅನ್ಕೊಂಡಿರೋ ಅಂಥವ್ರು ಸೊ ಈ 4 ಜನನೂ ಇವ್ರು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಇಟ್ಕೊಂಡ್ರೆ 3 ಜನ ಇಟ್ಕೊಬೇಕು ಆಮೇಲೆ RTM ಕಾರ್ಡ್ ಬೇರೆ ಇಲ್ಲ ಅಂತ ಅಂದ್ರೆ ಅವ್ರೊಬ್ಬರನ್ನ ಈ 4 ಜನದಲ್ಲಿ ಯಾರೋ ಒಬ್ಬರನ್ನ ಈಚೆ ಕಡೆ ಬಿಡಲೇಬೇಕು ಬೇರೆ ಟೀಮ್ ಪಿಕ್ ಮಾಡಲೇಬೇಕು ಸೊ ಆ ಥರ ಆಗುತ್ತೆ ನಮ್ಮ RCB ತೊಗೊಂಬಂದ ನಮ್ಮ RCB ಏನು ಅಷ್ಟೊಂದು ರಿಟೆನ್ಷನ್ ಮಾಡ್ಕೋಬೇಕು ಅಂತ ಏನು ಕೂತ್ಕೊಂಡಿಲ್ಲ ಅಲ್ಲಿ 4 ಜನ ಇಂಡಿಯನ್ಸ್ನ 5 ಜನ ಇಂಡಿಯನ್ಸ್ನ ಪಿಕ್ ಮಾಡ್ಕೋಬೇಕು ಇಂಡಿಯನ್ಸ್ನ ಅನ್ನೋ ಥರ ಏನಿಲ್ಲ ನಮ್ಮ RCBಗೆ ಹೆಂಗಿದ್ರು ಕೂಡ ಸರಿ ಹೋಗುತ್ತೆ ನಮ್ಮ RCBಗೆ ಒಂಥರ RTM ಕಾರ್ಡ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ನ ಅಜ್ಜಿ ದಿಲ್ದಾರಾಗಿ ನುಗ್ತೀವಿ ಇವರು ಆಕ್ಷನಲ್ಲಿ ಅನ್ನೋ ಥರನೇ ಇರ್ತಾರೆ ಬಟ್ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ನೋಡಿ ಮುಂಬೈ ಇಂಡಿಯನ್ಸ್ಗೆ ಯಾವ ಥರ ಒಂದು ತೊಂದರೆ ಆಗಿದೆ ಅಂತ ಹೇಳಿ 3+ ಯಾವ್ದಾರ ಹೆಂಗಾರ ರಿಟರ್ನ್ ಮಾಡ್ಕೊಳ್ಳಿ ನೀವು ಇಲ್ಲಿ ಓವರ್ಸೀಸ್ ಕ್ಯಾಟಗರಿ ಜೊತೆಗೆ ಇಂಡಿಯನ್ ಕ್ಯಾಟಗರಿ ಅಂತ ಸಪ್ರೇಟಾಗಿ 3+2 ಅಂತ ಬಿಡದೆ 5 ರಿಟೆನ್ಷನ್ಗೋರು ಹೆಂಗೆ ಬೇಕಾದ್ರೆ ಮಜಾ ಹೊಡ್ಕೊಳ್ಳಿ ಅಂತ ಬಿಟ್ಟಿತ್ತು ಅಂತಂದಿದ್ರೆ ಅವ್ರಿಗೆ ಅವಾಗ ಖುಷಿಯಾಗಿರೋ ಥರ ಕಾಣಿಸ್ತಿದೆ ಬಟ್ ಈ ರೂಲ್ ಏನು ಬರುತ್ತೆ 3+2 ರೂಲ್ ಬರುತ್ತೆ ಅಂತ ಹತ್ರ ಡಿಸ್ಕಸ್ ಆಗ್ತಿದೆಯಲ್ಲ ಜೊತೆಗೆ RTM ಕಾರ್ಡು ಇಲ್ಲ ಅನ್ನೋ ಹತ್ರ ಡಿಸ್ಕಸ್ ಆಗ್ತಿದೆಯಲ್ಲ ವಿಷಯಗಳ ಬಂದಿಲ್ಲ ಇವಾಗ ಮ್ಯಾಟ್ರೋ ಸೊ ಇದು ಮುಂಬೈ ಇಂಡಿಯನ್ಸ್ಗೆ ನನ್ನ ಪ್ರಕಾರ ಹರ್ಟ್ ಆಗಿರುತ್ತೆ ನನ್ನ ಪ್ರಕಾರ RTM ಕಾರ್ಡ್ ಇರಬೇಕಾ ಇರಬಾರ್ದಾ ಅಂತ ಕೇಳಿದ್ರೆ ನನ್ನ ಪ್ರಕಾರ RTM ಕಾರ್ಡ್ ಒಂದು ಇರಬೇಕು ಅಂತ ಅನ್ನಿಸ್ತಿದೆ ನನಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಯಾಕಂದ್ರೆ ಒಂಥರ ಟ್ವಿಸ್ಟ್ ಇರುತ್ತೆ ಜಾಸ್ತಿ ಇರಬಾರ್ದು 2 ಇರಬಾರ್ದು 2, 3 ಈ ಥರ RTM ಕಾರ್ಡ್ ಎಲ್ಲ ಇರಬಾರ್ದು ಒಂದೇ ಒಂದು RTM ಪ್ರತಿಯೊಂದು ಟೀಮ್ಗೂ ಒಂದೇ ಒಂದು RTM ಕಾರ್ಡ್ನ ಕೊಡ್ತೋ ಅಂದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಇಲ್ಲ ಅಂತಂದ್ರೆ ಇವರು 6 ರಿಟೆನ್ಷನ್ ಬಿಟ್ಬಿಟ್ಟು 6 ನಂಬರ್ ಆಫ್ ರಿಟೆನ್ಷನ್ ಬಿಟ್ಬಿಟ್ಟು RTM ಕಾರ್ಡ್ ಇಲ್ಲ ಆಗೋರು ನಿಮಗೆ 5 ರಿಟೆನ್ಷನ್ ಮಾಡ್ಕೊಂಡವ್ರಿಗೆ ಒಂದು RTM ಕಾರ್ಡ್ ಕೊಡ್ತೀವಿ 6 ರಿಟೆನ್ಷನ್ ಮಾಡ್ಕೊಂಡವ್ರಿಗೆ RTM ಕಾರ್ಡ್ ಕೊಡಲ್ಲ ಅನ್ನೋ ಥರ ಏನೋ ಮಾಡಿತ್ತು ಅಂದರೆ ಅವಾಗ ಚೆನ್ನಾಗಿರೋದೇನೋ ಅನ್ಕ್ಯಾಪ್ಡ್ ಪ್ಲೇಯರ್ಗಳ ರೂಲ್ ಏನೋ ತೊಗೊಂಬರ್ಬೇಕು ಅಂತ ಅನ್ಕೊಂಡಿದ್ರು ಅಂತಲ್ಲ ಸೊ ಅದ್ರ ರಿಲೇಟೆಡ್ ಏನೂ ಸಹ ಅಪ್ಡೇಟ್ ಇನ್ನೂ ಬಂದಿಲ್ಲ ಬಟ್ ಏನ್ಯಾವ ನಮಗೆ ಕ್ಲಿಯರ್ ಕಟ್ ಕ್ಲಾರಿಟಿ ಸಿಗಬೇಕು ಅಂತಂದರೆ IPL ಪಾಲಿಸಿ ಈಚೆಗಡೆ ಬರಬೇಕು ರಿಟೆನ್ಷನ್ ಪಾಲಿಸಿ ಜೊತೆಗೆ ಆಪ್ಷನ್ ರೂಲ್ಸ್ ಏನಿದೆ ಟ್ರೇಡಿಂಗ್ ರೂಲ್ಸ್ ಏನಿದೆ ಸೊ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ಗಳು ಬರಬೇಕು ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಯೋಚನೆ ಬಟ್ BCCI ಅಫಿಷಿಯಲ್ ಆಗೇ ಇವ್ರಿಗೆ ನಮಗೆ ಕೊಡೋದಕ್ಕಂತೂ ಅವರು ರೆಡಿಯಾಗೇ ಇಲ್ಲ ಬರೀ ಸ್ಪೆಕ್ಯುಲೇಷನ್ಸ್ನೇ ಬರ್ತಾ ಇದೆ ಅಷ್ಟೇ ಒಳಗಡೆ ಇನ್ಸೈಡ್ ಸ್ಪೋರ್ಟ್ ಪ್ರಕಾರ ಬರ್ತಾ ಇರೋಂಥ ಮಾಹಿತಿಗಳು ಇವೆಲ್ಲ ಹಂಗಾಗಿದೆ ಹಿಂಗಾಗಿದೆ ಅಂತ ಎಲ್ಲ ಇದು ಸುಮಾರು ತಿಂಗಳುಗಳಿಂದ ಬರ್ತಿದೆ ಬಟ್ ಇವಾಗ ಇನ್ನೇನು ಕ್ಲೋಸಿಗೆ ಬಂದಿದ್ವಲ್ಲ ಸೆಪ್ಟೆಂಬರ್ ಎಂಡಿಗೆ ಬಂದಿದ್ವಲ್ಲ ನೆನ್ನೆ ರಾತ್ರಿನೇ ಬಂದ್ಬಿಟ್ಟಿತ್ತು ಆ್ಯಕ್ಚುಲಿ ಅಪ್ಡೇಟ್ ಇವತ್ತೇ ಅನೌನ್ಸ್ ಮಾಡ್ತಾರೆ ಅಂತ ಬಟ್ ನೆನ್ನೆ ಅನೌನ್ಸ್ ಮಾಡಿಲ್ಲ ಇವತ್ತು ಅನೌನ್ಸ್ ಮಾಡ್ತಾರೆ ಅಫಿಷಿಯಲಿ ಅಂತ ಅಪ್ಡೇಟ್ ಇದೆ ಇವತ್ತು ಅನೌನ್ಸ್ ಮಾಡ್ತಾರೋ ಮಾಡೋದಿಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ BCCI ಅಂತೂ ಸಿಕ್ಕಾಪಟ್ಟೆ ಆಟ ಆಡಿಸ್ತಾ ಇದೆ IPL ಫ್ಯಾನ್ಸ್ಗಳನ್ನ ಇವತ್ತು ಬಿಡ್ತೀವಿ ನಾಳೆ ಬಿಡ್ತೀವಿ ಈ ತಿಂಗಳು ಬಿಡ್ತೀವಿ ತಿಂಗಳಂಡಲ್ಲಿ ಬಿಡ್ತೀವಿ ಹಂಗೆ ಬಿಡ್ತೀವಿ ಹಿಂಗೆ ಬಿಡ್ತೀವಿ ಅಂತ ಒಟ್ಟಲ್ಲಿ ಅವ್ರು ಬಿಡೋದಕ್ಕಂತೂ ರೆಡಿ ಆಗಿಲ್ಲ ಫ್ರಾಂಚೈಸಿಗಳಂತೂ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದಾರೆ ಒಂದು ರೇಂಜಿಗೆ ಅವರಿಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಫ್ರಾಂಚೈಸಿಗಳಿಗೆಲ್ಲ ಇನ್ಸೈಡ್ ಇನ್ಫಾರ್ಮೇಶನ್ ಹೋಗಿರುತ್ತೆ ಇಷ್ಟು ನಂಬರ್ ಆಫ್ ರಿಟೆನ್ಷನ್ ಹೋಗಿರೋ ಅಂತ ನನ್ನ ಪ್ರಕಾರ ಫ್ರಾಂಚೈಸಿಗಳೆಲ್ಲ ಈ ರೂಲ್ಸ್ಗಳಿಗೆಲ್ಲ ರೆಡಿ ಆಗಿರ್ತಾರೆ BCCI ತರಲೆ ರೂಲ್ಸ್ಗಳೆಲ್ಲ ಮಾಡುತ್ತೆ ಅಂತ ಗೊತ್ತಿರುತ್ತೆ ಒಂದ್ ವೇಳೆ ಈ ತರ ಮಾಡಿದ್ರೆ ಏನ್ ಮಾಡ್ಬೇಕು ಆ ತರ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ ಅವ್ರು ಆಲ್ರೆಡಿ ಸ್ಟ್ರಾಟಜಿಕಲಿ ತಲೆಯಲ್ಲಿ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಸೊ ಅದೇ ತರನೇ ಮಾಡುವಂಥದ್ದು ಒಟ್ಟಲ್ಲಿ
ನನಗೆ ಮುಂಬೈ ಇಂಡಿಯನ್ಸ್ಗೆ ಈ ಥರ ರೂಲ್ ಬಂತು ಅಂದರೆ ಈ ಮೇನ್ ಪ್ಲೇಯರ್ಸ್ಗಳು 4 ಜನ ಏನಿದ್ದಾರೆ ಇಂಡಿಯನ್ ಪ್ಲೇಯರ್ಸ್ಗಳು ಅವ್ರಿಗೆ ಪಕ್ಕ ಇದು ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅಂತ ಅನ್ನಿಸ್ತಿದೆ. ರಿಟರ್ನ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, 4 ಜನ ಕೂಡ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೋಡೋಣ ಅದೇನಾಗುತ್ತೆ ಅಂತ. ನಿಮಗೇನು ಅನ್ಸುತ್ತೆ ಮಗ, RTM ಕಾರ್ಡ್ ಇರಬೇಕು ಅಂತ ಅನ್ನಿಸ್ತಿದ್ಯಾ ಅಥವಾ ಬೇಡ ಗುರು RTM ಕಾರ್ಡ್ ಏನೋ 5 ರಿಟೆನ್ಷನ್ ಬಿಟ್ಟರೆ ಸಾಕು, 3+2 ನಮಗೆ ಕರೆಕ್ಟಾಗಿದೆ, RCBಗೆ ಕರೆಕ್ಟಾಗಿ ಇಷ್ಟಿದ್ರೆ ಸಾಕು ನಮಗೆ ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.